ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ಧ್ಯಾಯೇತ್ಪರಾಮಂಬಿಕಾಂ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ 402ನೆಯ ನಾಮ ವಿದ್ಯಾ ಸ್ವರೂಪಿಣಿ. ವಿದ್ಯೆ ಅವಿದ್ಯೆಗಳ ಸ್ವರೂಪಳಾಗಿ ಇರುವಂಥವಳು. ವಿದ್ಯೆ ಅಂದರೆ ಜ್ಞಾನ, ಅವಿದ್ಯೆ ಅಂದರೆ ಅಜ್ಞಾನ. ಮೋಕ್ಷ ಮಾರ್ಗಕ್ಕೆ ಸಾಧಕವಾದ ತಿಳುವಳಿಕೆಯನ್ನು ಉಂಟು ಮಾಡೋದು ವಿದ್ಯೆ. ಪ್ರಾಪಂಚಿಕ ವ್ಯವಹಾರದ ತಿಳಿವನ್ನು ಉಂಟು ಮಾಡೋದು ಅವಿದ್ಯೆ. ವಿದ್ಯೆಯಲ್ಲಿ ಪರಾವಿದ್ಯೆ, ಅಪರಾವಿದ್ಯೆ ಅಂತ 2 ವಿಧಗಳಿವೆ. ದೇವತಾ ಆರಾಧನಾ ರೂಪವಾದಂತಹ ಕರ್ಮಕಾಂಡದ ಅರಿವನ್ನು ಉಂಟು ಮಾಡೋದು ಅಪರಾವಿದ್ಯೆ. ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಸಾಧಕವಾಗಿರುವಂತಹ ವಿದ್ಯೆ ಪರಾವಿದ್ಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ವಿದ್ಯೆ ಅನ್ನೋದು ಶುದ್ಧ ಸತ್ವಗುಣಯುಕ್ತವಾಗಿರುತ್ತೆ. ಅವಿದ್ಯೆ ಅನ್ನೋದು ರಜಸ್ತಮೋ ಗುಣಗಳಿಂದ ಪ್ರಧಾನವಾಗಿರುತ್ತೆ. ಪ್ರಾಪಂಚಿಕ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗೋದೇ ವಿದ್ಯೆ. ಅದಕ್ಕಾಗಿ ನಮ್ಮ ಪ್ರಾಚೀನರು ಹೇಳ್ತಿದ್ರು, ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ಅದೇ ಜ್ಞಾನ. ಪ್ರಾಪಂಚಿಕ ವ್ಯವಹಾರಕ್ಕೆ ಸೀಮಿತವಾಗಿ ಯಾವುದಿರುತ್ತೆ ಅದನ್ನು ಅಜ್ಞಾನ ಅಂತ ಕರೀತಾ ಇದ್ರು. ಇದೇ ಅಭಿಪ್ರಾಯವನ್ನು ನಾವು ಭಗವದ್ಗೀತೆಯಲ್ಲೂ ಕಾಣ್ಬೋದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆತ್ಮಜ್ಞಾನದಲ್ಲಿ ನಿತ್ಯ ಭಾವ ಉಂಟಾಗಿರೋದು, ಮೋಕ್ಷ ಪ್ರಾಪ್ತಿಯಲ್ಲಿಯೇ ಪ್ರಯೋಜನ ದೃಷ್ಟಿ ಇರೋದು, ಇದು ಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿರೋದೆಲ್ಲವೂ ಸಹ ಅಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಆತ್ಮ ಶುದ್ಧ ಚೈತನ್ಯ ಸ್ವರೂಪಿ, ಅರಿವಿನ ರೂಪದಲ್ಲಿ ಬೆಳಗ್ತಾ ಇರೋವಂಥದ್ದು. ಇದರ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಅದು ವಿದ್ಯೆ, ಅದು ನಿಜವಾದ ವಿದ್ಯೆ. ಆತ್ಮವೇ ತಾನಾಗಿದ್ರು ಅದನ್ನು ಮರೆತು ಕೇವಲ ವಿಕಾರಕ್ಕೊಳಗಾಗುವಂತಹ, ನಶಿಸಿ ಹೋಗುವಂತಹ ದೇಹ ಮತ್ತು ಈ ನಾಮರೂಪಗಳನ್ನು ನಂಬಿ ವ್ಯವಹಾರ ಮಾಡೋದು ಅವಿದ್ಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈಶಾವಾಸ್ಯ ಉಪನಿಷತ್ನಲ್ಲಿ ವಿದ್ಯೆ ಅವಿದ್ಯೆ ಕುರಿತು ಒಂದು ಮಾತಿದೆ. ವಿದ್ಯಾಂ ಚ ಎಸ್ತದ್ವೇದೋ ಭಯಂ ಸಹ ಅವಿದ್ಯೆಯಾ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ಯಾರು ವಿದ್ಯೆ ಮತ್ತು ಅವಿದ್ಯೆ ಇವೆರಡನ್ನು ಒಟ್ಟಿಗೆ ತಿಳ್ಕೊತಾರೋ ಅವರು ಅವಿದ್ಯೆಯ ಮುಖಾಂತರ ಮೃತ್ಯುವನ್ನು ದಾಟಿ ವಿದ್ಯೆಯ ದ್ವಾರ ಅಮೃತತ್ವವನ್ನು ಪಡ್ಕೋತಾರೆ. ಹಾಗೆ ದೇವಿ ಭಾಗವತದಲ್ಲಿ ಒಂದು ಉಲ್ಲೇಖವನ್ನು ನಾವು ಗಮನಿಸ್ಬೋದು. ಬ್ರಹ್ಮೈವ ಸಾತಿ ದುಷ್ಪ್ರಾಪ ವಿದ್ಯಾ ಸ್ವರೂಪಿಣಿ ಅಂತ. ಬ್ರಹ್ಮವೇ ಆಕೆ, ಪಡೆಯೋದಕ್ಕೆ ಅಸಾಧ್ಯವಾಗಿರುವಂಥವಳು. ವಿದ್ಯಾ ಸ್ವರೂಪಿಣಿ ಆಕೆ. ವಿದ್ಯೆ ಅಂದರೆ ಚರಮ ವೃತ್ತಿರೂಪ ಜ್ಞಾನ. ಅವಿದ್ಯೆ ಅಂದರೆ ದೇಹ ಭ್ರಾಂತಿ ರೂಪವಾದಂತಹ ಜ್ಞಾನ. ಸ್ವ ಅಂದರೆ ಪರಬ್ರಹ್ಮಾತ್ಮಕವಾದಂತಹ ಜ್ಞಾನ. ಭಗವತಿ ಈ 3 ರೂಪಗಳನ್ನು ಹೊಂದಿರುವಂಥವಳು. ಕೇವಲ ಪ್ರಾಪಂಚಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವಿದ್ಯಾರೂಪಿಯಾಗಿ ಎಲ್ಲರ ಚಿತ್ತದಲ್ಲಿ ಕಂಡುಬರುವ ಶಕ್ತಿನೇ ಸಾಧಕರ, ಯೋಗಿಗಳ ಚಿತ್ತದಲ್ಲಿ ವಿದ್ಯಾರೂಪಿಯಾಗಿ ಕಂಡುಬರುವಂಥದ್ದು. ಲೌಕಿಕ ವ್ಯವಹಾರಗಳನ್ನು ನಡೆಸೋಕ್ಕೆ ಬೇಕಾಗಿರುವಂತಹ ಪ್ರಾಪಂಚಿಕ ಜ್ಞಾನವನ್ನು ನೀಡೋಳು ಆ ತಾಯಿನೇ. ಹಾಗೆ ಪಾರಮಾರ್ಥಿಕ ಔನ್ನತ್ಯಕ್ಕೆ ಬೇಕಾದಂತಹ ಶುದ್ಧ ಜ್ಞಾನವನ್ನು ದಯಪಾಲಿಸುವಂಥವಳು ಸಹ ಆ ಜಗನ್ಮಾತೆನೇ ಆಗಿರ್ತಾಳೆ. 403ನೆಯ ನಾಮ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಮಹಾಕಾಮೇಶನ ಕಣ್ಣುಗಳು ಅನ್ನುವಂತಹ ಕನ್ನೈದಲಿಗೆ ಆಹ್ಲಾದಕತೆಯನ್ನು ಉಂಟು ಮಾಡುವ ಬೆಳದಿಂಗಳ ಸ್ವರೂಪಗಳಾಗಿ ಇರುವಂಥವಳು. ನೀಲ ವರ್ಣವನ್ನು ಹೊಂದಿ ನೀರಿನಲ್ಲಿ ಬೆಳೆಯುವಂತಹ ಕನ್ನೈದಲೆ ಪುಷ್ಪದಂತೆ ವಿಶಾಲ, ಶಾಂತ, ಸುಂದರವೂ ಆದಂತಹ
ಕಣ್ಣುಗಳನ್ನು ಹೊಂದಿರುತ್ತಾನೆ ಆ ಪರಮೇಶ್ವರ. ಬೆಳದಿಂಗಳ ತಂಪು ಕಿರಣಗಳ ಸ್ಪರ್ಶದಿಂದ ಆಹ್ಲಾದಕತೆ ಆ ಪುಷ್ಪಕ್ಕೆ ಹೇಗುಂಟಾಗುತ್ತೋ ಹಾಗೆ ಶ್ರೀಮಾತೆಯ ದರ್ಶನ ಆಕೆಯ ಪತಿಯಾದಂತಹ ಪರಮೇಶ್ವರನಿಗೆ ಆನಂದವನ್ನು, ಪ್ರಸನ್ನತೆಯನ್ನು, ಶಾಂತಿ ಸಮಾಧಾನಗಳನ್ನು ಉಂಟು ಮಾಡುತ್ತೆ. ತನ್ನ ಸತಿಯ ಮುಖದರ್ಶನದಿಂದಲೇ ಆನಂದವನ್ನು ಹೊಂದುವಂಥವನು ಆ ಪರಮೇಶ್ವರ. ಶಿವ ಶಕ್ತಿಯರ ಸಂಕಲ್ಪದಿಂದನೇ ಸಮಸ್ತ ಜಗತ್ತು ಸುವ್ಯವಸ್ಥಿತವಾಗಿ ನಡೀತಾ ಇರುವಂಥದ್ದು. 404ನೆಯ ನಾಮ ಭಕ್ತಹಾರ್ದ ತಮೋ ಭೇದ ಭಾನುಮದ್ಭಾನು ಸಂತತಿ. ಭಕ್ತರ ಹೃದಯದಲ್ಲಿರುವಂತಹ ಅಂಧಕಾರ ಸ್ವರೂಪವಾದ ತಮಸ್ಸನ್ನು ನಾಶಪಡಿಸುವ ಸೂರ್ಯನ ಕಿರಣಗಳ ಸ್ವರೂಪಿಯಾಗಿ ಇರುವಂಥವಳು. ಭಕ್ತರ ಅಜ್ಞಾನವನ್ನು ನಾಶಪಡಿಸಿ ಜ್ಞಾನದ ಬೆಳಕನ್ನು ದಯಪಾಲಿಸುವಂಥವಳು ಆ ಜಗನ್ಮಾತೆ. ಎಲ್ಲಿವರೆಗೆ ಮಾತೆ ಕೃಪೆ ನಮಗೆ ದೊರಕೋದಿಲ್ವೋ ಅಲ್ಲಿವರೆಗೂ ಅಜ್ಞಾನದ ಸುಳಿಯಲ್ಲಿ ತೊಳಲಾಡ್ತಾ ದುಃಖವನ್ನು ಅನುಭವಿಸ್ತಾ ಇರುತ್ತೆ ಜೀವ. ಆದರೆ ಒಂದ್ಸತಿ ಆ ಮಾತೆಯ ಅನುಗ್ರಹ ದೊರೆತರೆ ಎಲ್ಲ ದುಃಖಗಳು ನಿವಾರಣೆಯಾಗಿ ದಿವ್ಯಾನಂದ ಪ್ರಾಪ್ತವಾಗತ್ತೆ. ಸೂರ್ಯನ ಉದಯ ಆಗೋವರೆಗೆ ಮಾತ್ರ ಕತ್ಲೆ ಸಾಮ್ರಾಜ್ಯ. ಒಂದು ಸತಿ ಸೂರ್ಯನ ಉದಯವಾಯಿತು ಅಂದರೆ ಕತ್ಲೆ ಅಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೀಮಾತೆಯ ಕೃಪಾಶೀರ್ವಾದವನ್ನು ಪಡೆದಂತಹ ಭಕ್ತರು ಎಂದಿಗೂ ಸಹ ದುಃಖಿತರಾಗಿರೋದಕ್ಕೆ ಸಾಧ್ಯವಿಲ್ಲ. ಜನ್ಮಾಂತರಗಳ ಪಾಪ ಸಮೂಹನೂ ಸಹ ಆ ಮಾತೆಯ ಕೃಪೆಯಿಂದ ನಶಿಸಿ ಹೋಗುತ್ತೆ. 405ನೆಯ ನಾಮ ಶಿವದೂತಿ. ಶಿವನನ್ನು ತನ್ನ ದೂತನನ್ನಾಗಿ ಹೊಂದಿರುವಂಥವಳು. ಶುಂಭ ನಿಶುಂಭ ಅನ್ನುವಂತಹ ಅಸುರರನ್ನು ಮಾತೆ ಸಂಹರಿಸೋದಕ್ಕೆ ಉದ್ಯುಕ್ತಳಾದಾಗ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಯಾಮ್ಯ, ಇಂದ್ರಾಣಿ ಅನ್ನುವಂತಹ ಶಕ್ತಿ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿ ಮಾತೆಗೆ ಸಹಾಯಕರಾಗಿ ಬರ್ತಾರೆ. ಆಗ ಭಗವಂತ ಶಿವ ಆ ಯುದ್ಧರಂಗಕ್ಕೆ ಆಗಮಿಸಿ ಚಂಡಿಕಾ ದೇವಿಯನ್ನು ಕುರಿತು ಹೇಳ್ತಾನೆ, ಏ ದೇವಿ, ದೇವತೆಗಳ ಕಾರ್ಯಸಿದ್ಧಿಗಾಗಿ ಸಮಸ್ತ ರಾಕ್ಷಸ ಸೈನ್ಯ ನಿಮ್ಮಿಂದ ನಾಶವಾಗಲಿ. ಜಗತ್ತು ಭಯದಿಂದ ಬಿಡುಗಡೆಯನ್ನು ಹೊಂದಿದ ಕೂಡಲೇ ಶಕ್ತಿ ದೇವತೆಯರೆಲ್ಲ ಅವರ ಸ್ಥಾನಕ್ಕೆ ಹಿಂತಿರುಗಿ ಹೋಗಲಿ, ಧರ್ಮ ಲೋಕದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳಲಿ ಅಂತ ಹೇಳ್ತಾನೆ. ಆಗ ಆ ಚಂಡಿಕಾದೇವಿಯ ಶರೀರದಿಂದ ಭಯಂಕರವಾದಂತಹ ಆಕಾರವುಳ್ಳ ಅನೇಕ ನರಿಗಳ ಕೂಗಿನಂತೆ ಧ್ವನಿ ಮಾಡುವಂತಹ ಆಶ್ಚರ್ಯಕರವಾದಂತಹ ಒಂದು ಶಕ್ತಿ ದೇವತೆ ಉದ್ಭವಿಸಿ ಶಿವನಿಗೆ ಹೇಳ್ತಾಳೆ, ಸ್ವಾಮಿ, ನೀನು ಆ ಗರ್ವಿತರಾಗಿರುವಂತಹ ಶುಂಭ ನಿಶುಂಭರಿಗೆ ನಾನು ಹೇಳಿದೆ ಅಂತ ಈ ಮಾತನ್ನು ತಿಳಿಸಿ ದೂತನ ಕಾರ್ಯವನ್ನು ನಿರ್ವಹಿಸು ಅಂತ ನುಡಿತಾಳೆ. ಆಗ್ಲಿಂತ ಒಪ್ಕೊಂಡಂತಹ ಶಿವ ಶುಂಭನ ಸ್ಥಾನಕ್ಕೆ ಬರ್ತಾನೆ. ದೇವಿ ಮಾತನ್ನು ತಿಳಿಸ್ತಾನೆ, ಹೇ ರಾಜ, ನಾನು ತ್ರಿಪುರಗಳನ್ನು ನಾಶ ಮಾಡಿರುವಂತಹ ಹರ ಅಂಬಿಕಾದೇವಿಯ ದೂತನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ದೈತ್ಯರಾದಂತಹ ನೀವೆಲ್ಲ ಸ್ವರ್ಗ ಮತ್ತು ಭೂಮಿಯನ್ನು ಬಿಟ್ಟು ಪಾತಾಳಕ್ಕೆ ಹೋಗಿ, ಅಥವಾ ಕೂಡಲೇ ಸಾಯಬೇಕು ಅನ್ನೋಂತಹ ಇಚ್ಛೆ ಇದ್ದರೆ ಯುದ್ಧಕ್ಕೆ ಬನ್ನಿ, ನಾನು ನಿಮ್ಮೆಲ್ಲರನ್ನ ಯುದ್ಧದಲ್ಲಿ ಸಂಹರಿಸ್ತೀನಿ ಅಂತ ಅಂಬಿಕಾದೇವಿ ಹೇಳಿದಾಳೆ ಅಂತ ದೇವಿಯ ಸಂದೇಶವನ್ನು ರಾಕ್ಷಸರಿಗೆ ತಿಳಿಸೋದಕ್ಕೆ ಶಿವನೇ ಸಾಕ್ಷಾತ್ ದೂತನಾಗಿ ಹೋದಂತಹ ಕಾರಣದಿಂದ ದೇವಿಗೆ ಶಿವದೂತಿ ಅನ್ನುವಂತಹ ಹೆಸರು ಪ್ರಖ್ಯಾತವಾಯಿತು. ಈ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲೂ ನಾವು ಒಂದು ಮಾತನ್ನು ಗಮನಿಸ್ಬೋದು. ಯಥೋ ನಿಯುಕ್ತೋ ದೌತ್ಯೇನ ತಯಾ ದೇವ್ಯಾ ಶಿವಸ್ವಯಂ ಶಿವದೂತೀತಿ ಲೋಕೇಸ್ಮಿನ್ ತತಃ ಸಾ ಖ್ಯಾತಿಮಾಗತ. ಸ್ವತಃ ಶಿವನೇ ದೇವಿಯಿಂದ ದೂತನಾಗಿ ನಿಯುಕ್ತನಾಗಿರೋದ್ರಿಂದ ದೇವಿ ಶಿವದೂತಿ ಅಂತ ಪ್ರಖ್ಯಾತಳಾಗಿದ್ದಾಳೆ. ಹಾಗೆ ಪುಷ್ಕರ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವಂತಹ ದೇವಿಗೆ ಶಿವದೂತಿ ಅನ್ನುವಂತಹ ಹೆಸರಿದೆ. 406ನೆಯ ನಾಮ ಶಿವಾರಾಧ್ಯ. ಶಿವನಿಂದ ಆರಾಧಿಸಲ್ಪಡುವಂಥವಳು. ಜಗದೀಶ್ವರನಾದಂತಹ ಪರಶಿವನೂ ಸಹ ಆ ಮಾತೆಯನ್ನು ಆರಾಧಿಸಿ ಆಕೆಯ ಮಹಿಮೆಯನ್ನು ಕೊಂಡಾಡಿದ್ದಾನೆ, ಆಕೆಯ ಮಹಿಮೆಯನ್ನು ಜಗತ್ತಿನಲ್ಲಿ ತೋರಿಸಿದ್ದಾನೆ. ಬ್ರಹ್ಮಾಂಡ ಪುರಾಣದ ಒಂದು ಮಾತಿದೆ,
ಶಿವೋಪಿ ಯಾಂ ಸಮಾರಾಧ್ಯ ಧ್ಯಾನ ಯೋಗಬಲೇನ ಚ ಈಶ್ವರ ಸರ್ವಸಿದ್ಧೀನಾಮ ಅರ್ಧನಾರೀಶ್ವರೋಭವತ್. ಶಿವನು ಸಹ ಆ ದೇವಿಯನ್ನು ಧ್ಯಾನದಿಂದಲೂ ಯೋಗಬಲದಿಂದಲೂ ಆರಾಧನೆ ಮಾಡಿ ಸರ್ವ ಸಿದ್ಧಿಗಳ ಈಶ್ವರನೂ ಹಾಗೆ ಅರ್ಧನಾರೀಶ್ವರನೂ ಆಗಿದ್ದಾನೆ. ಶಿವ ಅಂದರೆ ಮಂಗಳ ಅನ್ನುವಂತಹ ಅರ್ಥವೂ ಇದೆ. ಮಂಗಳಕರವಾದಂತಹ ಆಲೋಚನೆ, ಶುಭವ ಕರ್ಮಗಳನ್ನೇ ಮಾಡುವಂಥದ್ದು, ಸನ್ನಡತೆಯನ್ನು ಹೊಂದಿರೋದು ಮುಂತಾದ ಮಂಗಳಮಯ ಜೀವನದ ಮೂಲಕ ಆ ದೇವಿಯನ್ನು ಆರಾಧನೆ ಮಾಡಿದ್ರೆ ಅದರಿಂದ ಪ್ರಸನ್ನಳಾಗ್ತಾಳೆ ಆಕೆ. ದೇವಿ ಆರಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು, ಪ್ರಸನ್ನವಾಗಿ ಇರಬೇಕು, ಶುಭ ಚಿಂತನೆಗಳನ್ನು ಮಾತ್ರ ಮಾಡಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಆ ತಾಯಿಯಲ್ಲಿ ಸುಲಭವಾಗಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗತ್ತೆ. ಆ ರೀತಿ ಶುದ್ಧ ಮನಸ್ಸಿನಿಂದ ನಾವು ಮಾಡಿದ ಪೂಜೆ ಸಾರ್ಥಕವಾಗತ್ತೆ. ಆ ರೀತಿ ಪರಿಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಅದರಿಂದ ದೊರಕುವಂತಹ ಫಲಗಳೂ ಸಹ ಉತ್ತಮವಾಗಿಯೇ ಇರುತ್ತೆ. ಅಂತಹ ಮಂಗಳ ಸ್ವರೂಪಿಣಿ ಆ ಜಗನ್ಮಾತೆ. 407ನೆಯ ನಾಮ ಶಿವಮೂರ್ತಿ, ಈಶ್ವರ ಸ್ವರೂಪಿಯಾಗಿರುವಂಥವಳು. ಏಕೋ ದೇವ ಸರ್ವಭೂತೇಷು ಗೂಢೋ ಮಾಯಾ ರುದ್ರ ಸಕಲೋ ನಿಷ್ಕಲಶ್ಚ ಸ ಏವ ದೇವಿ ನ ಚ ತದ್ವಿಭಿನ್ನ ಹೇತಜ್ಞತ್ವೈವ ಅಮೃತತ್ವಂ ವ್ರಜಂತಿ ಅನ್ನುವಂತಹ ಉಪನಿಷದ್ ವಾಕ್ಯದಂತೆ ಒಬ್ಬನೇ ಆಗಿರುವಂತಹ ರುದ್ರ ಎಲ್ಲ ಪ್ರಾಣಿಗಳಲ್ಲೂ ಸಹ ಅಡಗಿದ್ದಾನೆ. ಆತನೇ ಮಾಯೆಯಿಂದ ಕೂಡಿದ್ದಾನೆ, ಸಕಲನೂ ನಿಷ್ಕಲನೂ ಆಗಿದ್ದಾನೆ. ಆತನೇ ದೇವಿಯೂ ಸಹ ಆಕೆಯಿಂದ ಭಿನ್ನನಾಗದವನು. ಇದನ್ನು ಯಾರು ತಿಳ್ಕೊತಾರೋ ಅವರು ಅಮೃತತ್ವವನ್ನು ಪಡ್ಕೋತಾರೆ. ಏಕೈಕ ಸತ್ಶಕ್ತಿಯಾಗಿರುವಂತಹ ಪರಬ್ರಹ್ಮವೇ ಈಶ್ವರ ರೂಪದಲ್ಲಿಯೂ ದೇವಿ ರೂಪದಲ್ಲೂ ತೋರಿಬರುವಂಥದ್ದು. ಶಿವ ಅಂದರೆ ಮಂಗಳ, ಮಂಗಳಕರವಾದಂತಹ ರೂಪವನ್ನು ಹೊಂದಿರುವಂಥವಳು ಆ ಶ್ರೀಮಾತೆ. ಮೋಕ್ಷ ರೂಪವುಳ್ಳವಳು ಆಕೆ. ಶಿವ ಶಕ್ತಿಯರಲ್ಲಿ ಯಾವುದೇ ಭೇದ ಇಲ್ಲ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಎರಡು ರೂಪದಲ್ಲೂ ಪ್ರಕಟವಾಗೋದು ಆ ಒಂದೇ ಪರಬ್ರಹ್ಮಶಕ್ತಿ. ನಮ್ಮ ಭಾವಕ್ಕೆ ತಕ್ಕಂತೆ ಆಕಾರವನ್ನು ತೋರುತ್ತೆ ಆ ದಿವ್ಯ ಶಕ್ತಿ. ಆ ಶಕ್ತಿಗೆ ತಾನು ಯಾವುದೇ ಆಕಾರ ತೋರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೂ ಭಕ್ತರ ಅನುಗ್ರಹಕ್ಕಾಗಿ ಅವರವರು ಬಯಸಿದಂತಹ ರೂಪದಲ್ಲಿ ತನ್ನ ಶಕ್ತಿಯನ್ನು ತೋರಿ ಆ ಭಕ್ತರನ್ನು ಅನುಗ್ರಹಿಸುವುದು ಏಕೈಕ ತತ್ವವಾಗಿರುವಂತಹ ಪರಬ್ರಹ್ಮ ಸ್ವರೂಪ. 408ನೆಯ ನಾಮ ಶಿವಂಕರಿ, ಮಂಗಳವನ್ನು ಉಂಟು ಮಾಡುವಂಥವಳು. ಭಕ್ತರನ್ನು ಜ್ಞಾನಿಗಳನ್ನಾಗಿ ಪರಿವರ್ತಿಸಿ ಬ್ರಾಹ್ಮೀ ಸ್ಥಿತಿಯಲ್ಲಿ ನಿಲ್ಲಿಸಿ ಬ್ರಾಹ್ಮೀ ಭಾವವನ್ನು ಉಂಟು ಮಾಡುವಂಥವಳು ಆ ಜಗನ್ಮಾತೆ. ಅಂದರೆ ಅಖಂಡ ಆನಂದವೇ ಆತ್ಮದ ಸ್ವರೂಪ ಅನ್ನುವಂತಹ ಅರಿವನ್ನು ಉಂಟು ಮಾಡೋಳು. ನಾವು ಏನನ್ನು ಪಡ್ಕೋಬೇಕು ಅಂದರೆ ಮನುಷ್ಯನ ಒಂದು ಜೀವಿತದ ಉದ್ದೇಶವೇ ತಾನು ಸುಖವಾಗಿರಬೇಕು, ಆನಂದವಾಗಿ ಇರಬೇಕು. ಆದರೆ ಯಾವುದು ನಿಜವಾದ ಆನಂದ? ನಾವು ಏನು ಲೌಕಿಕವಾಗಿ ಇದು ಸುಖ, ಇದು ಸಂತೋಷ, ಇದು ಆನಂದ ಅನ್ಕೋತಿರ್ತೀವೋ ಅದು ಯಾವುದು ಶಾಶ್ವತವಾದದ್ದಲ್ಲ. ಅದೆಲ್ಲವೂ ನಶ್ವರ, ಕ್ಷಣಿಕವಾದದ್ದು. ಆದರೆ ಆ ಆತ್ಮಸ್ವರೂಪದ ಅರಿವನ್ನು ಪಡೆದಾಗ ನಾವು ಅನುಭವಿಸುವಂತಹ ಆನಂದ ದಿವ್ಯಾನಂದ, ಪರಮಾನಂದ, ಶಾಶ್ವತ ಆನಂದ. ಅಂತಹ ಆನಂದವನ್ನು ಭಕ್ತರಿಗೆ ನೀಡುವಂಥವಳೇ ಆ ಜಗನ್ಮಾತೆ. ಅವಿದ್ಯೆಯನ್ನು ನಾಶಪಡಿಸಿ ಶುಭಕರವಾದಂತಹ ಸುಜ್ಞಾನವನ್ನು ದಯಪಾಲಿಸ್ತಾಳೆ ಆ ಮಾತೆ. ಆ ಜಗನ್ಮಾತೆಯನ್ನು ಆರಾಧಿಸುವಂತಹ ಭಕ್ತರಿಗೆ ಎಂದಿಗೂ ಸಹ ಕೆಡುಕಾಗೋದಕ್ಕೆ ಸಾಧ್ಯವಿಲ್ಲ. ತನ್ನ ಭಕ್ತರನ್ನು ಸದಾಕಾಲ ರಕ್ಷಣೆ ಮಾಡ್ತಾ ಅವರಿಗೆ ಶುಭವನ್ನೇ ಉಂಟು ಮಾಡುವಂಥವಳು ಆ ಜಗನ್ಮಾತೆ. ಯಾವುದೇ ರೀತಿಯ ಲೌಕಿಕ ಬಯಕೆಗಳ ಅಪೇಕ್ಷಣೆ ಇಲ್ಲದೆ ಕೇವಲ ಮೋಕ್ಷವನ್ನೇ ಬಯಸುವಂತಹ ಯೋಗಿಗಳಿಗೆ ಶುಭಕರವಾದಂತಹ ಮುಕ್ತಿ ಫಲವನ್ನು ನೀಡುವಂಥವಳೂ ಸಹ ಆಕೆನೆ. ಸುಜ್ಞಾನವನ್ನು ದಯಪಾಲಿಸುವಂಥವಳೂ ಸಹ ಮಾತೆನೆ. ಆದ್ದರಿಂದ ನಮಗೆ ಶುಭವಾಗಬೇಕು, ಒಳ್ಳೆಯದಾಗಬೇಕು ಅಂತ ಬಯಸುವಂತಹ ಎಲ್ಲ ಜೀವಿಗಳು ತಮ್ಮ ಅಹಂಭಾವವನ್ನು ತೊರೆದು ಆ ಜಗನ್ಮಾತೆಗೆ ಸಂಪೂರ್ಣ ಶರಣಾದರೆ ಆ ಎಲ್ಲ ಜೀವಿಗಳಿಗೆ ಮಂಗಳವನ್ನು ಅನುಗ್ರಹಿಸುವಂಥವಳು ಆ ಜಗನ್ಮಾತೆ. ಶಿವಪ್ರಿಯ 409ನೆಯ ನಾಮ ಶಿವನಿಗೆ ಪ್ರಿಯಳಾದವಳು.
ಈಶ್ವರನಿಂದ ಪ್ರೀತಿಸಲ್ಪಡೋಳು ಹಾಗೂ ತಾನು ಈಶ್ವರನನ್ನು ಪ್ರೀತಿಸುವಂಥವಳು. ಶಿವ ಜ್ಞಾನಮೂರ್ತಿ, ಸದಾಕಾಲ ಎಲ್ಲರಲ್ಲೂ ಬೆಳಗುತ್ತಾ ಇರುವಂತಹ ಜ್ಞಾನ ಜ್ಯೋತಿ ಶಿವ. ವೇದಮಾತೆ ಆ ಜಗನ್ಮಾತೆ, ಈಕೆನೇ ಜ್ಞಾನ ಸ್ವರೂಪಿಣಿ, ಜ್ಞಾನಾತ್ಮಳು, ವೇದಮೂರ್ತಿ ಶಿವ. ಶ್ರೀಮಾತೆ ಜ್ಞಾನಿಗಳಿಂದಲೂ ಯೋಗಿಗಳಿಂದಲೂ ಸದಾಕಾಲ ಸಂತೋಷವನ್ನು ಹೊಂದ್ತಾ ಇರುವಂಥವಳು. ಜಗತ್ತಿನ ವ್ಯವಹಾರಕ್ಕೆ ಅಗತ್ಯವಾದಂತಹ ಶುದ್ಧ ಪ್ರೀತಿಯನ್ನು ಪರಸ್ಪರ ತೋರಿಸ್ತಾ ಇದ್ದಾರೆ ಆ ಜಗನ್ಮಾತಾಪಿತೃಗಳಾದಂತಹ ಶಿವ ಹಾಗೂ ಶಿವೆಯರು. 410ನೇ ನಾಮ ಶಿವಪರ, ಶಿವಪರಳು. ಪರ ಅಂದರೆ ಇಂದ್ರಿಯಗಳಿಗೂ ಅಂತಃಕರಣಗಳಿಗೂ ನಿಲುಕದೇ ಇರೋಂಥವಳು, ಶಬ್ದಕ್ಕೆ ವಾಕ್ಯಗೆ ಸಿಗದೇ ಇರೋಂಥವಳು. ಯಾರ ಬೆಳಕಿನಿಂದ ಉಳಿದ ಜಗತ್ತೆಲ್ಲ ಗೋಚರವಾಗತ್ತೋ ಅಂತಹ ಪರಂಜ್ಯೋತಿ ಸ್ವರೂಪಿಣಿ ಆ ಜಗನ್ಮಾತೆ. ಕೇವಲ ಅನುಭವ ವೇದ್ಯಳು ಆಕೆ. ಮಂಗಳಮೂರ್ತಿಯಾದಂತಹ ಶಿವನಿಗೂ ಮಂಗಳವನ್ನು ಉಂಟು ಮಾಡೋಳಾಕೆ. ಆದ್ದರಿಂದ ಈಶ್ವರನಿಗಿಂತ ಶ್ರೇಷ್ಠಳಾದವಳು ಪರಬ್ರಹ್ಮ ಸ್ವರೂಪಿಣಿ. ಶಿವನ ಎಲ್ಲ ಕೃತ್ಯಗಳ ಪರವಾಗಿರುವಂಥವಳು, ಆತನ ಕೃತ್ಯಗಳನ್ನು ಅನುಮೋದಿಸುವಂಥವಳು. ಶಿವನ ಎಲ್ಲ ಕೃತ್ಯಗಳಿಗೆ ಬೇಕಾದಂತಹ ಶಕ್ತಿಯನ್ನು ಸ್ಫೂರ್ತಿಯನ್ನು ನೀಡುವಂಥವಳೇ ಜಗನ್ಮಾತೆ. ಶಿವನ ಲೋಕ ಕಲ್ಯಾಣ ಕಾರ್ಯಗಳ ಹಿಂದಿರುವಂತಹ ಶಕ್ತಿ ಸ್ವರೂಪಿ ಆಕೆ. ಶಿವ ಅಂದರೆ ಮಂಗಳ ಅನ್ನೋ ಅರ್ಥವೂ ಇರುವಂತೆ ಆ ಮಂಗಳಕರವಾದ ಕಾರ್ಯಗಳ ಪರವಾಗಿರುವಂಥವಳು. ತನ್ನ ಸೃಷ್ಟಿಯಾದಂತಹ ಸಮಸ್ತ ಬ್ರಹ್ಮಾಂಡದಲ್ಲಿರುವಂತಹ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಶಿಷ್ಟರ ಪರಿಪಾಲನೆಯನ್ನು ಮಾಡಿ ಅವರಿಗೆ ಮಂಗಳವನ್ನು ಉಂಟು ಮಾಡುವಂಥವಳಿಕೆ. ಮಂಗಳಮೂರ್ತಿಯಾದಂತಹ ಆ ಮಾತೆಯ ಕಾರ್ಯಗಳೆಲ್ಲವೂ ಸಹ ಮಂಗಳಕರವೇ ಆಗಿರುತ್ತೆ. ತನ್ನ ಭಕ್ತರಿಗೆ ಸದಾಕಾಲ ಶುಭವನ್ನೇ ಉಂಟು ಮಾಡ್ತಾ ಶುಭ ಚಿಂತನೆಗಳನ್ನೇ ಅವರಿಗೆ ನೀಡುವಂಥವಳು ಆ ಶ್ರೀಮಾತೆ. ಎಲ್ಲರ ಚಿತ್ತದಲ್ಲಿ ನೆಲೆಸಿರುವಂತಹ ಮಂಗಳ ಆಲೋಚನಾ ರೂಪಿನೇ ಆಕೆ. ಎಲ್ಲರ ಬುದ್ಧಿಯಲ್ಲಿ ಬೆಳಗ್ತಾ ಇರುವಂತಹ ಈ ಪರತತ್ವವನ್ನು ಮನಸ್ಸೂ ಸಹ ಗ್ರಹಿಸೋಕ್ಕಾಗಲ್ಲ. ಶುದ್ಧವಾದ ಸೂಕ್ಷ್ಮವಾದ ಬುದ್ಧಿಗೆ ಮಾತ್ರ ಗೋಚರವಾಗಬಲ್ಲ, ಆದರೆ ಬುದ್ಧಿಗಿಂತಲೂ ಮಹತ್ತರವಾದದ್ದೇ ಆ ಆತ್ಮ. ಅಂತಹ ಆತ್ಮಸ್ವರೂಪಿಯಾಗಿದ್ದಾಳೆ ಆ ಜಗನ್ಮಾತೆ. ಯಾವ ಕಲ್ಮಶದ ಸೋಂಕು ಇಲ್ಲದಂತಹ ಆತ್ಮ ಸದಾಕಾಲ ಶುದ್ಧ ಚೈತನ್ಯ ಭರಿತವಾದಂತಹ ಮಂಗಳಮಯವಾದ ವಸ್ತು. ಅಂತಹ ಮಂಗಳ ಸ್ವರೂಪಿಣಿ ಆ ಜಗನ್ಮಾತೆ. ಆ ಶುಭಮಂಗಳ ರೂಪಿಯಾದಂತಹ ಮಾತೆಯನ್ನು ಆರಾಧಿಸುವಂತಹ ಭಕ್ತರಿಗೆ ಮಾತೆ ನೀಡೋದು ಶುಭವನ್ನೇ, ಮಂಗಳವನ್ನೇ. ಮಾತೆಯನ್ನು ನಂಬಿದ ಆರಾಧಿಸುವಂತಹ ಪೂಜಿಸುವಂತಹ ಶರಣಾದಂತಹ ಭಕ್ತರಿಗೆ ಮಂಗಳವಲ್ಲದೆ ಇನ್ನೇನೂ ಸಹ ಸಿಗೋದಿಲ್ಲ. ಒಂದು ಸತಿ ಮಾತೆಗೆ ನಾವು ಶರಣಾದರೆ ನಮ್ಮ ಕೈ ಹಿಡಿದು ನಮ್ಮ ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗೋಳು ಆ ಜಗನ್ಮಾತೆ. ಅಂತಹ ಮಾತೆಯ ಅನುಗ್ರಹಕ್ಕಾಗಿಯೇ ಆಕೆಯ ಒಂದೊಂದೇ ನಾಮಗಳ ವಿಶೇಷವನ್ನು ತಿಳ್ಕೊತಾ ಹೋಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.